ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದಲ್ಲಿ ನಾಡದೊರೆ ಕೆಂಪೇಗೌಡ ಕಾರು ಚಾಲಕರ ಸಂಘದ ವತಿಯಿಂದ ಅಧ್ಯಕ್ಷ ನರಸಿಂಹಯ್ಯರವರ ನೇತೃತ್ವದಲ್ಲಿ ಉಪಾಧ್ಯಕ್ಷ ಸುರೇಶ್, ಕಾರ್ಯದರ್ಶಿ ಗಂಗರಾಜು, ಖಜಾಂಚಿ ಚಂದ್ರಸಿಂಗ್, ಸದಸ್ಯರುಗಳಾದ ವೆಂಕಟೇಶ್, ಪುರುಷೋತ್ತಮ್, ಶಂಕರ್ ಸಿಂಗ್, ರವೀಶ್, ದೀಪು, ಮಧು, ಲಿಂಗೇಗೌಡ, ನಾಗರಾಜು, ರವಿ ಹಾಗೂ ಇನ್ನೂ ಅನೇಕ ಕಾರು ಮಾಲೀಕರು ಮತ್ತು ಚಾಲಕರು ಹಾಗೂ ರಾಜ್ಯ ಟೆಂಪೋ ಟ್ರಾವೆಲರ್ ಅಧ್ಯಕ್ಷ ಮಂಟೆಲಿಂಗೇಗೌಡ ಅವರುಗಳು ಸೇರಿ ಸರ್ಕಾರದ ಆದೇಶದ ಹಿನ್ನೆಲೆ ಎಲ್ಲ ಟ್ರಾವೆಲ್ಸ್ನ ವಾಹನಗಳಿಗೆ ಪ್ಯಾನಿಕ್ ಬಟನ್ ಹಾಗೂ GPRS ಮಿಷನ್ ಅಳವಡಿಕೆ ಹಿಂಪಡೆಯುವಂತೆ RR ರಸ್ತೆ ಮೂಲಕ ತಾಲೂಕು ಕಚೇರಿವರೆಗೆ ಜಾಥಾ ನಡೆಸಿ ಗ್ರೇಡ್ 2 ತಹಸೀಲ್ದಾರ್ ರವಿಕುಮಾರ್ ಅವರಿಗೆ ಮನವಿಯನ್ನು ನೀಡಿದರು. ಪ್ಯಾನಿಕ್ ಬಟನ್ ಬೇಡ ರದ್ದು ಮಾಡಿ ಸಾರಿಗೆ ಕಚೇರಿ ನಿರ್ಧಾರಕ್ಕೆ ಬೇಡ ಪ್ಯಾನಿಕ್ ಬಟನ್ ಬೇಡ ರದ್ದು ಮಾಡಿ ಗೌಡ ನಮಸ್ತೆ. ಇವತ್ತು ನಾಡದೊರೆ ಕೆಂಪೇಗೌಡರ ಕಾರು ಚಾಲಕರ ಸಂಘ ಮಾಗಡಿ ಶಾಖೆ ವತಿಯಿಂದ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀರಾ. ಏನು ಕಾರಣಕ್ಕೆ ಹಮ್ಮಿಕೊಂಡಿದ್ದೀರಾ? ಏನು ನಿಮ್ಮ ಸಮಸ್ಯೆ? ರಾಮಲಿಂಗ ರೆಡ್ಡಿ ಸಾಹೇಬ್ರಿಗೆ ಒಂದು ಮನವಿ, ಮತ್ತು ಇಲ್ಲಿರೋ ಲೋಕಲ್ DC ಗೂ ಮತ್ತು RTO ಅಧಿಕಾರಿಗಳಿಗೂ ಒಂದು ಮನವಿ ಕೊಡಬೇಕು ಅಂತ ನಾವು ಚಾಲಕರುಗಳು, ಮಾಗಡಿ ಚಾಲಕರುಗಳು ಎಲ್ಲ ಒಕ್ಕೂಟ ಸೇರಿ ಒಂದು ಧರಣಿ ಮಾಡ್ತಾಯಿದ್ದೀವಿ. ಅದು ಯಾವ ಕಾರಣ ಅಂದರೆ ಪ್ಯಾನಿಕ್ ಬಟನ್ ಮತ್ತು GPRS ಈ ಉದ್ದೇಶ ಒಬ್ಬ ಹುಬ್ಬಳ್ಳಿಯಲ್ಲಿ ಇರೋನು ಒಂದು ಟೆಂಡರ್ ತಗೊಂಡಿದ್ದಾನೆ. ಅದು ನಮ್ಮ ಬೆಂಗಳೂರು ಕರ್ನಾಟಕ ರಾಜ್ಯಕ್ಕೆ 18 ಶಾಖೆ ಥರ ಕೊಟ್ಟಿದ್ದಾನೆ. 18 ಶಾಖೆ ಅಂದರೆ ಡಿಸ್ಟ್ರಿಬ್ಯೂಟ್ 18 ಜನಕ್ಕೆ ಮಾಡಿದ್ದಾನೆ. 18 ಜನ ನಮ್ಗೆ ಏನು ಮಾಡಿದ್ದಾರೆ ಅಂದರೆ ಅವ್ರು ಸಿಗ್ತಾರದು 5186 ರೂಪಾಯಿಗೆ ಒಂದು ಪ್ಯಾನಿಕ್ ಬಟನ್ GPRS. ನಮಗೆ ಸೇಲ್ ಮಾಡ್ತಾರದು 16,000 ಚಿಲ್ಲರೆ. ಅದಕ್ಕೆ 16,000 ಚಿಲ್ಲರೆ ಪ್ಯಾನಿಕ್ ಬಟನ್ನು, 4,800 ರೂಪಾಯಿ GPRS, FC ಚಾರ್ಜು 3,300 ರೂಪಾಯಿ. ಟೋಟಲ್ ಒಂದು TTಗೆ ಒಂದು FC ಮಾಡಿಸ್ಬೇಕು ಅಂದರೆ 25,000 ರೂಪಾಯಿ ಬೇಕು. ಒಬ್ಬ ಬಡ ಚಾಲಕಂತವ ಇನ್ಸೂರೆನ್ಸ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು, ಮತ್ತು ಅಧಿಕಾರಿಗಳು ಏನೇನು HSRP ನಂಬರ್ ಪ್ಲೇಟ್ ತಂದರು, GPRS ತಂದರು, ಮತ್ತು ಏನು ಸ್ಪೀಡ್ ಗವರ್ನರ್ ತಂದರು, ತುಂಬ ಆದೇಶಗಳು ಕೊಡ್ತಿದ್ದಾರೆ. ಅದನ್ನು ಚಾಲಕರುಗಳು ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಂಗಾಗಿ ನಾವು ಈ ಒಂದು ಪ್ರತಿಭಟನೆ ಮಾಡ್ತಾಯಿದ್ದೀವಿ. GPRS ಬಗ್ಗೆ, ಪ್ಯಾನಿಕ್ ಬಟನ್ ಬಗ್ಗೆ. ಪ್ಯಾನಿಕ್ ಬಟನ್ ಅಂದ್ರೇನು? ಅದು ಒಂದು ಎಮರ್ಜೆನ್ಸಿ ಅಂತ ಇರುತ್ತೆ. ಆ ಎಮರ್ಜೆನ್ಸಿ ಕಂಪ್ನಿಗಳಿಗೆ ಮಾತ್ರ ಬೇಕಾಗುತ್ತೆ. ಯಾಕೆಂದರೆ IT-BT ಕಂಪ್ನಿಗಳಲ್ಲಿ ನೈಟು ಶಿಫ್ಟ್ ಇರುತ್ತೆ. ಒಂದು ಲೇಡಿಗಳು ಹೋಗ್ತಾ ಇರ್ತಾರೆ. ಇವಾಗೆಲ್ಲ ಸೆಕ್ಯೂರಿಟಿ ಕಳಿಸ್ತಾರೆ. ಒಂದು ಕಾರಾದ್ರೆ ಸೆಕ್ಯೂರಿಟಿ ಕಳಿಸ್ತಾರೆ. ಒಂದು ಟೆಂಪೋ ಟ್ರಾವೆಲರ್ ಆದರೆ ಒಂದು ಪ್ಯಾನಿಕ್ ಬಂದು ಒಂದು ಎಮರ್ಜೆನ್ಸಿ ಅಂದರೆ ಅದು ಒಂದು ಇನ್ಫೋಸಿಸಲ್ಲಿ ಒಂದು ಅಡ್ಮಿನ್ ಇರ್ತಾರೆ. 100 ಜನಕ್ಕೊಬ್ಬ ಅಡ್ಮಿನ್ ಇದ್ದಾಗ ಅವನ ಅಂಡರಲ್ಲಿ ಅದು ಒಂದು ಆ್ಯಪ್ ಇರುತ್ತೆ, ಡೌನ್ಲೋಡ್ ಆಗಿರುತ್ತೆ. ಅಲ್ಲಿ ಒತ್ತಿದ್ರೆ ಏನೋ ಗಾಡಿ ಕೆಟ್ಟು ನಿಂತ್ಕೊಂಡ್ರೆ ಅಲ್ಲಿಂದ ಇನ್ನೊಂದು ಗಾಡಿ ಕಳಿಸೋಷ್ಟು ಜವಾಬ್ದಾರಿ. ಇದು ಒಂದು ಮಾಹಿತಿ ನಮ್ಮ ಟೆಂಪೋ ಟ್ರಾವೆಲರ್ಗಳಿಗೂ ಮತ್ತು ಕಾರ್ಗಳಿಗೂ. ಇದು ಟೂರಿಸ್ಟ್ ಗಾಡಿಗಳು ಅಲ್ಲ. ಏಕೆ ಅಂದರೆ ಹೊರಗಡೆ ರಾಜ್ಯಕ್ಕೆ ಹೋಗ್ತೀವಿ, ಹೊರಗಡೆ ಒಂದು ಊರಿಗೆ ಹೋಗ್ತೀವಿ, ಅದೇ ಸುಟ್ಟೋಗುತ್ತೋ. ಮತ್ತು ವರ್ಷಕ್ಕೂ ರಿನ್ಯೂವಲ್ಗಳು ಮಾಡ್ಕೋಬೇಕು. ನಾವು 16,000 ಸಾವಿರ ಕೊಟ್ಟು ವರ್ಷಕ್ಕೂ ರಿನ್ಯೂವಲ್ ಮಾಡ್ಕೋಬೇಕು. ಅದನ್ನು ಮಾಡ್ಕೊಳ್ಳೋ ಶಕ್ತಿ ನಮ್ಮ ಕೈಲಿಲ್ಲ. ಯಾಕೆಂದರೆ 30,000 ರೂಪಾಯಿ ಟ್ಯಾಕ್ಸ್ ಕಟ್ದಂಗೆ ಗಾಡಿ ಓಡಿಸ್ತಾರೆ, ಇನ್ಸೂರೆನ್ಸ್ ಕಟ್ದಂಗೆ, ಟ್ಯಾಕ್ಸ್ ಕಟ್ದಂಗೆ ಗಾಡಿ ಓಡಿಸ್ತಾರೆ. ಅವ್ರ ಕಷ್ಟ ಏನಿದೆ, ಮಕ್ಕಳು ಮರಿ ಇರುತ್ತೆ, ಬಾಡಿಗೆ ಕಟ್ಟಬೇಕು, ರೇಷನ್ ತಂದಾಕ ಜೀವನ ಇದೆ. ಯಾಕೆಂದರೆ 3-4 ಮಕ್ಕಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ತುಂಬ ಕಷ್ಟ ಇದೆ. ಅದರಲ್ಲಿ ಇದು ನೋಡು, ಅದು ನೋಡು, ಎಲ್ಲ ನೋಡೋಕ್ಕಾಗಲ್ಲ. ಹಂಗಾಗಿ ಈ ಪ್ರತಿಭಟನೆ ಮಾಡ್ತಾಯಿದ್ವಿ. ಅಂದರೆ ನಿಮ್ಮ ಉದ್ದೇಶ, ನಿಮ್ಮ ಅನಿಸಿಕೆ, ಬೇಡಿಕೆ ಏನು ಅಂತಂದ್ರೆ ಈಗ ಕಂಪನಿ ಇರ್ತಕ್ಕಂಥಕ್ಕೆ ಪ್ಯಾನಿಕ್ ಬಟನ್ ಬೇಕಾಗುತ್ತೆ, ಟ್ರಾವೆಲ್ಸ್ನವ್ರಿಗೆ ಬೇಕಾಗಿಲ್ಲ ಅಂತಕ್ಕಂಥದ್ದು ನಿಮ್ಮ ಆದೇಶ. ಇದನ್ನು ರದ್ದು ಮಾಡಲೇಬೇಕು. ಇದನ್ನು ಕಮ್ಮಿ ಮಾಡಿ ಅಂತೂ ಹಾಕೋಕ್ಕಾಗಲ್ಲ. ಯಾಕೆಂದರೆ ಒಬ್ಬ GPRSನ ಹಾಕ್ಸ್ಕೊಳ್ಳೋದು ಯಾಕೆ ಅಂತ ಅಂದರೆ ಟ್ರ್ಯಾಕಿಂಗಿಗೆ. ಓನರ್ಗಳು ಮನೇಲಿ ಮಲಗಿರ್ತಾರೆ, ಡ್ರೈವರ್ಗಳು ಗಾಡಿ ಕೊಟ್ಟಿರ್ತಾರೆ. ಹೋಗೋವಾಗ ಏನು ಎಲ್ಲಿ ಗಾಡಿ ನಿಂತಿದೆ, ಮನೆಗೆ ಬಂದಿದ್ದಾನೆ, ಏನು ಕಿಲೋಮೀಟ್ರ್ ಓಡಿದೆ, ಎಷ್ಟು ಡೀಸೆಲ್ ಹಾಕ್ಸಿದ್ದಾನೆ, ಎಷ್ಟು ಕಿಲೋಮೀಟ್ರ್ ಹೋಗ್ತಾ ಇದೆ ಗಾಡಿ, ಯಾವ ಸ್ಪೀಡಲ್ಲಿದೆ ಅನ್ನೋದು ಒಬ್ಬ ಓನರ್ಗೆ ಗೊತ್ತಾಗಬೇಕು. ಅದು ಮಿನಿಮಮ್ ಇವತ್ತಿನ ಬೆಂಗಳೂರಲ್ಲಿ 2,300 ರೂಪಾಯಿಗೆ ಸಿಗ್ತಿದೆ GPRS. ಅಂದರೆ RTO ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ನಮಗೆ GPRS ಹಾಕ್ಸ್ಕೊಡೋದು 5,000 ಚಿಲ್ಲರೆ. ಅಲ್ಲಿಗೆ 3% ಜಾಸ್ತಿ ಆಯಿತು. ಈಗ ಮೊನ್ನೆ 3% ಡೀಸೆಲ್ ಜಾಸ್ತಿ ಮಾಡಿದ್ದಾರೆ, 3% ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ.
ಎಲ್ಲನೂ ಜಾಸ್ತಿ ಮಾಡ್ಕೊಂಡವ್ರೆ. ಚಾಲಕರುಗಳು ಏನು ಮಾಡಬೇಕು, ಮುಂದೆ ದಿನಗಳಲ್ಲಿ ಪಾನಿಪುರಿ ಅಂಗಡಿ ಇಟ್ಕೊಂಡು ನೆಮ್ಮದಿಯಾಗೆ ಇರಬೇಕು. ಆ ಗಾಡಿಗಳನ್ನೆಲ್ಲ ಮಾರಿಬಿಟ್ಟು ನೆಮ್ಮದಿಯಾಗಿ ಪಾನಿಪುರಿ ಅಂಗಡಿ ಇಟ್ಕೊಂಡಿರ್ಬೇಕು. ಅದು ಕಷ್ಟ, ಯಾಕೆ ಮಳೆ ಬಂದರೆ ಯಾರೂ ತಿನ್ನಲ್ಲ, ಮಿಕ್ಕೋದ್ರೆ ಅದನ್ನು ಎಸಿಬೇಕು. ಅದು ಹಂಗಾಗಿ ಈ ಉದ್ದೇಶ ನಾವು ನಾವು ಅಧಿಕಾರಿಗಳು ಕೊಟ್ಟು ರಾಮನಗರ ಕೊಟ್ಟು DC ಗೆ ಅಲ್ಲೂ ನಾವು RTO ಅಧಿಕಾರಿಗೆ ಹೋಗಿ ಮನವಿ ಪತ್ರ ಕೊಟ್ಟು ಬರ್ತೀವಿ. ಟ್ರಾವೆಲರ್ಗೆ ಮತ್ತು ಎಲ್ಲ ಕಾರ್ಗಳಿಗೆ ಕಡ್ಡಾಯ ಅಂತಾಗಿ ಎಫ್ಸಿ ಆಗ್ತಾ ಇಲ್ಲ ಸರ್. ನಮಗೆ ಗಾಡಿಗಳಲ್ಲಿ ಎಫ್ಸಿ ಆಗ್ತಾ ಇಲ್ಲ. ಅದು ಏನಿದ್ರು IT ಕಂಪ್ನಿಗಳ ಗಾಡಿಗಳಿಗೆ ಅನುಕೂಲ ಆಗುತ್ತೆ. ಪ್ಯಾನಿಕ್ ಬಟನ್ ನಮ್ಮದು ಹೊರ ರಾಜ್ಯ ಔಟ್ ಆಫ್ ಸ್ಟೇಟ್ ಓಡಾಡ್ತಿರ್ತೀವಿ. ಅದರಿಂದ ನಮ್ಮ ಗಾಡಿಗಳಿಗೆ ಯಾವುದೇ ರೀತಿ ಅನುಕೂಲ ಇಲ್ಲ. ಆದರೆ ಅದು ತಂದಿರೋದ್ರಿಂದ ನಮ್ಮ ಗಾಡಿಗಳು FC ಮಾಡ್ತಾ ಇಲ್ಲ. ಆಗಲೇ 15 ದಿವಸಗಳ ಮೇಲಾಗುತ್ತೆ FC ನಡೀತಾ ಇಲ್ಲ. ಯಾವುದೋ RTO ಕೆಲಸದಲ್ಲಿ ಯಾವುದೂ ಆಗ್ತಾ ಇಲ್ಲ. ಪ್ಯಾನಿಕ್ ಬಟನ್ ಮತ್ತು GPS ಬೇಕು ಅಂದರೆ ಅಕಸ್ಮಾತ್ತಾಗಿ ಇವತ್ತು ಹಾಕಿಸ್ತೀವಿ ಅಂತ ಅಂದ್ರೂ ಆ ಪ್ಯಾನಿಕ್ ಬಟನ್ ಇದಾಗಿ ಕಾರ್ಡ್ ಬರೋ ಅಷ್ಟಲ್ಲ 15 ದಿನ ಬೇಕು ಅಂತಾರೆ. ಆ 15 ದಿನ ನಿಲ್ಸ್ಕೊಂಡು ಸಿಗೋಕ್ಕಾಗಲ್ಲ. 25-30 ಸಾವಿರ ದುಡ್ಡು ಅಂತ ಕೇಳಿದ್ರೆ ಪ್ಯಾನಿಕ್ ಬಟನ್ GPS ಹಾಕೋಕ್ಕೆ ಬಡ ಚಾಲಕರು ಎಲ್ಲಿಂದ ಸರ್. ಅದರಿಂದ ಸಂಪಾದನೆ ತೊಂದರೆ ಆಯಿತು. ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ತಾಲೂಕು ಕಚೇರಿಯಿಂದ ಕಳಿಸ್ಕೊಡ್ತಾ ಇದ್ದೀವಿ. ನಿಮ್ಮ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.